ಹಾಯ್, ನಾನ್ ನಿಮ್ ತೇಜ. ವೆಲ್ಕಮ್ ಟು ನಮ್ಮ ಮಾತು ನಿಮ್ಮ ನೋಟ. ನಾನು ಈ ಕೋಲ್ಕತ್ತಾ ಡಾಕ್ಟರ್ದು ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ಗೂಗಲ್ ಸರ್ಚ್ ಮಾಡ್ತಿದ್ದೆ. ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮದ ಒಂದಷ್ಟು ವೆಬ್ಸೈಟ್ ಗಳು ಬಂತು. ಟೈಮ್ಸ್ ಆಫ್ ಇಂಡಿಯಾ ಬಂತು, ಹಿಂದೂಸ್ತಾನ್ ಟೈಮ್ಸ್ ಬಂತು, ಆಮೇಲೆ TV9 ಬಂತು, ಜೊತೆಗೆ ನ್ಯೂಸ್ 18 ಈ ವೆಬ್ಸೈಟ್ ಗಳೆಲ್ಲ ಬಂತು. ಈ ವೆಬ್ಸೈಟ್ ಗಳೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಈ ಒಂದು ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಮೇನ್ ಅಕ್ಯೂಸ್ಡ್ ಆಗಿದ್ದಾನಲ್ಲ, A1 ಆರೋಪಿ ಸಂಜಯ್ ರಾಯ್. ಈ ಸಂಜಯ್ ರಾಯ್ ಈಸ್ ನಾಟ್ ಎ ಗಿಲ್ಟಿ, ಅಂದ್ರೆ ಅವನು ತಪ್ಪಿತಸ್ಥ ಅಲ್ಲ, ಈಸ್ ಎ ಇನ್ನೋಸೆಂಟ್ ಅನ್ನೋ ರೀತಿಯಲ್ಲಿ ಒಂದು ಹೆಡ್ಲೈನ್ ಬಂತು. ಸರಿ ಅನ್ಬಿಟ್ಟು ನಾನು ಈ ಹಿಂದೂಸ್ತಾನ್ ಟೈಮ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಹೆಡ್ಲೈನ್ ಅಲ್ಲಿ ಅದೇ ಇದ್ದಿದ್ದು. ಇಡೀ ರಿಪೋರ್ಟ್ ನ ಓದಿದಾಗ ಇಲ್ಲಿ ಸಂಜಯ್ ರಾಯ್ ಕಂಪ್ಲೀಟ್ ಆಗಿ ಕ್ಲೈಮ್ ಮಾಡಿದ್ದಾನೆ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನನಗೂ ಈ ರೇಪ್ಗೂ ನನಗೂ ಈ ಮರ್ಡರ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ನಿರಪರಾಧಿ, ನಾನು ಅಪರಾಧಿ ಅಲ್ಲ, ನಾನು ಆರೋಪಿ ಅಲ್ಲ ಅಂತ ಕ್ಲೈಮ್ ಮಾಡ್ತಾನೆ. ಅವ್ನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಈ ರೀತಿ ಹೇಳ್ತಾನೆ, ನಾನು ಹಾಸ್ಪಿಟ್ಲಿನ 3ನೇ ಮಹಡಿಗೆ ಹೋಗಿದ್ದು ನಿಜ, ಸೆಮಿನಾರ್ ಹಾಲ್ಗೆ ಹೋಗಿದ್ದು ನಿಜ, ನಾನು ಸೆಮಿನಾರ್ ಹಾಲ್ ಹೋಗ್ಬೇಕಾದ್ರೆ ಒಂದು ಡೆಡ್ ಬಾಡಿ ಬಿದ್ದಿತ್ತು, ರಕ್ತ ಸಿಕ್ತವಾದ ಡೆಡ್ ಬಾಡಿ ಬಿದ್ದಿತ್ತು. ನಾನು ಅದನ್ನ ನೋಡಿ ಗಾಬರಿ ಆಗಿ ನನ್ನ ರೂಮ್ಗೆ ಓಡೋಗೋ ಸಂದರ್ಭದಲ್ಲಿ ನನ್ನ ಒಂದು ಬ್ಲೂಟೂತ್ ಅಲ್ಲಿ ಬಿದ್ದೋಯ್ತು. ಆ ಬ್ಲೂಟೂತ್ ಬಿದ್ದೋಗಿರೋದ್ರಿಂದಾನೇ ನಾನೇ ಕಲ್ಪರೇಟ್ ಅನ್ಕೊಂಡು ಈ CBI ಅವರು, ಈ ಪೊಲೀಸ್ ಅವರು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಾನೂ ಕೂಡ ಕ್ಲೈಮ್ ಮಾಡ್ತಾನೆ. ಸೊ ಇದ್ರ ನಡುವೆ ಇವನ ಪರವಾಗಿ ವಾದ ಮಾಡ್ಲಿಕ್ಕೆ ಒಬ್ಬ ಲಾಯರ್ನ ನೇಮಕ ಮಾಡ್ತಾರೆ. ಆ ಲಾಯರ್ ಬಂದು ಕವಿತಾ ಸರ್ಕಾರ್ ಅಂತ. ಸೊ ಇವರು ಈ ಒಂದು ಪ್ರಕರಣನ ಸ್ವಲ್ಪ ವಿವರಣಾತ್ಮಕವಾಗಿ ಅವನ ಹತ್ರ ಕೇಳ್ತಾ ಹೋಗ್ತಾರೆ. ಅವನು ಅವ್ರ ಮುಂದೆನೂ ಸೇಮ್ ಡೈಲಾಗ್ ಹೇಳ್ತಾನೆ, ನನಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನನ್ನನ್ನ ಬಲಿಪಶು ಮಾಡೋ ಸಲುವಾಗಿ ಈ ಒಂದು ಪ್ರಕರಣದಲ್ಲಿ ನನ್ನನ್ನ ಮೇನ್ ಕಲ್ಪ್ರೇಟ್ ಆಗಿ ಮಾಡ್ತಿದ್ದಾರೆ, ಈ ಒಂದು ಘಟನೆ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ ಅಂತಾನು ಕೂಡ ತನ್ನ ಲಾಯರ್ ಬಳಿ ಹೇಳ್ಕೊಂತಾನೆ ಈತ. ಇದರ ನಡುವೆ CBI-ನವರು ಈ ಸಂಜಯ್ ರಾಯ್ಗೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ಮಾಡ್ತಾರೆ. ಈ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಈ ಸಂಜಯ್ ರಾಯ್ ಎಷ್ಟು ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಾನೆ ಅಂದ್ರೆ ಯಾರು ಕೂಡ ಊಹೆ ಮಾಡಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಾನೆ. ಈ ಒಂದು ಟೆಸ್ಟ್ ಅಲ್ಲಿ CBI-ನವರು ಈ ರೀತಿ ಪ್ರಶ್ನೆ ಮಾಡ್ತಾರೆ, ನೀನು ಆ ಮಹಿಳೆಯನ್ನ ಯಾಕೆ ಕೊಂದೆ? ಅವಾಗ ಇವನ್ ಹೇಳ್ತಾನೆ, ನೀವು ಕೇಳ್ತಿರುವ ಪ್ರಶ್ನೆನೇ ಇನ್ವ್ಯಾಲಿಡ್ ಆಗಿದೆ, ನಾನು ಆಕೆನ ಕೊಂದಿಲ್ಲ, ನಾನು 3ನೇ ಮಹಡಿಗೆ ಹೋದಾಗ, ಅಂದ್ರೆ 3ನೇ ಮಹಡಿಯಲ್ಲಿ ಇರುವಂತ ಸೆಮಿನಾರ್ಗೆ ಹೋದಾಗ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತು, ಆ ಇಡೀ ಡೆಡ್ ಬಾಡಿ ರಕ್ತ ಸಿಕ್ತವಾಗಿತ್ತು. ಸೊ ನಾನು ಆ ಹುಡುಗಿನ ಕೊಂದಿಲ್ಲ, ನಾನು ಅದನ್ನು ನೋಡಿ ಗಾಬರಿಗೊಂಡು ಅಲ್ಲಿಂದ ಓಡೋದೆ, ಇಷ್ಟೇ ನನಗೆ ಗೊತ್ತಿರೋದು, ನನಗೂ ಈ ಕೊನೆಗೂ ಸಂಬಂಧ ಇಲ್ಲ. ಈ ಒಂದು ಪ್ರಕರಣದಲ್ಲಿ ನನ್ನನ್ನ ಫಿಟ್ ಮಾಡೋಕ್ಕೋಸ್ಕರ ಇಷ್ಟೊಂದೆಲ್ಲ ಪಿತೂರಿ ಮಾಡ್ತಿದ್ದಾರೆ. ಸೊ ಇದರಿಂದ ಸಾಕಷ್ಟು ಕಾಣದ ಕೈಗಳಿವೆ. ಈ ರೀತಿ ಹೇಳಿಕೆನ CBI-ನವ್ರ ಮುಂದೆ ಕೊಡ್ತಾನೆ, ಅದು ಕೂಡ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ. CBI-ನವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ನೀನು ಆ ಘಟನೆ ನೋಡ್ದಲ್ಲಪ್ಪ, ಆ ಘಟನೆ ನೋಡಿದ ತಕ್ಷಣ ಪೊಲೀಸ್ ಅವ್ರ ಹತ್ರ ಹೋಗಿ ಯಾಕೆ ಹೇಳಲಿಲ್ಲ ಅಂತ ಕೇಳಿದಾಗ ಅವನು ಈ ರೀತಿ ಉತ್ತರ ಕೊಡ್ತಾನೆ, ನನಗೆ ಭಯ ಆಯ್ತು, ನನಗೆ ಡೆಡ್ ಬಾಡಿ ನೋಡಿದ ತಕ್ಷಣ ಫುಲ್ ಭಯಭೀತನಾಗಿ ನನ್ನ ರೂಮ್ ಕಡೆ ಓಡೋದೆ. ಒಂದು ವೇಳೆ ನಾನು ಹೋಗಿ ಪೊಲೀಸ್ ಅವ್ರ ಹತ್ರ ಹೇಳಿದಿದ್ರೆ ಅವ್ರು ಯಾರು ನನ್ನ ಮಾತನ್ನ ನಂಬ್ತಾ ಇರ್ಲಿಲ್ಲ, ನನ್ನನ್ನೇ ಕಲ್ಪರೇಟ್ ಅಂತ ಒಳಗಡೆ ಹಾಕ್ಬಿಡ್ತಿದ್ರು ಅಂತ ಹೇಳಿಕೆ ಕೊಡ್ತಾನ ಅವನು. ಇದರ ನಡುವೆ ಕವಿತಾ ಸರ್ಕಾರ್ ಅವರು ಮಾಧ್ಯಮಗಳಿಗೆ ಈ ರೀತಿ ಹೇಳಿಕೆ ಕೊಡ್ತಾ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಪ್ರಕರಣದಲ್ಲಿ ಕಲ್ಪರೇಟ್ ಬೇರೆ ಯಾರೋ ಇದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟು ಈಸಿಯಾಗಿ ಒಂದು ಸೆಮಿನಾರ್ ಹಾಲ್ ಒಳಗಡೆ ಹೋಗ್ತಾನೆ ಅಂದ್ರೆ ಅವತ್ತು ನೈಟು ಆ ಆಸ್ಪತ್ರೆಯ ಸೆಕ್ಯೂರಿಟಿ ಎಷ್ಟು ಲೂಪೋಲ್ ಆಗಿತ್ತು ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸೊ ಯಾರೋ ಒಬ್ಬ ರೇಪ್ ಮಾಡಿ ಮರ್ಡರ್ ಮಾಡಿ ಹೋಗಿದ್ದಾನೆ. ಅದೇ ಸೆಮಿನಾರ್ ಹಾಲ್ಗೆ ಬಂದಂತ ಸಂಜಯ್ ರಾಯ್ ಅಲ್ಲೊಂದು ಡೆಡ್ ಬಾಡಿ ನೋಡಿದ್ದಾನೆ. ಡೆಡ್ ಬಾಡಿ ನೋಡಿದಾಗ ಅವನಲ್ಲಿ ಎದುರ್ಕೊಂಡು ಓಡೋಗಿದ್ದಾನೆ. ಓಡೋಗೋ ಸಂದರ್ಭದಲ್ಲಿ ಅವನ ಒಂದು ಬ್ಲೂಟೂತ್ ಅಲ್ಲಿ ಕೆಳಗಡೆ ಬಿದ್ದೋಗಿದೆ. ಆ ಬಿದ್ದೋಗಿರೋದೇ ದೊಡ್ಡ ಇಶ್ಯೂ ಆಗಿ ಈಗ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಈಗ ಅವನೇ ಕಲ್ಪ್ರೇಟ್ ಅಂತ ಹೇಳ್ತಿದ್ದಾರೆ ಅಂತ ಕವಿತಾ ಸರ್ಕಾರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಹೋಗ್ತಾರೆ. ಸೊ ಇವನ್ನೆಲ್ಲ ನೋಡಿದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಆರೋಪಿ ಸ್ಥಾನದಲ್ಲಿರುವಂತ ಸಂಜಯ್ ರಾಯ್ ಹೇಳ್ತಿರೋದು ಮೇಲ್ನೋಟಕ್ಕೆ ಸತ್ಯ ಅನ್ಸಿದ್ರು ಕೂಡ ಎಲ್ಲೋ ಒಂದು ಕಡೆ ಸುಳ್ಳು ಅಂತ ಅನ್ಸ್ತಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಆರೋಪಿ ಆದರೂ ಅಥವಾ ಯಾವುದೇ ಕಲ್ಪ್ರೇಟ್ ಆದರೂ ತಾನು ಸೇಫ್ ಗಾರ್ಡ್ ಆಗಲಿಕ್ಕೆ ಯಾವ ಪರಿ ಬೇಕಾದ್ರೂ ಆಟ ಆಡ್ತಾನೆ ಅನ್ನೋದನ್ನ ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ದೀವಿ. ಆದರೆ ಏಕಾಏಕಿ ನಾವು ಸಂಜಯ್ ರಾಯ್ನ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಅವನು ಜಸ್ಟ್ ಆರೋಪಿ ಆಗಿದ್ದಾನೆ. ಇದಿನ್ನೂ ಕೋರ್ಟ್ಗೆ ಹೋಗಬೇಕು, ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಫೈಲ್ ಆಗಬೇಕು, ಚಾರ್ಜ್ ಶೀಟ್ ಫೈಲ್ ಆದಮೇಲೆ ವಾದ ಪ್ರತಿವಾದಗಳು ನಡೀಬೇಕು. ನಡೆದ ಆದಮೇಲೆ ಸಂಜಯ್ ರಾಯ್ ಅಪರಾಧಿನ ನಿರಪರಾಧಿನ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ.
ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಅಂತ. ಸೊ ಇದು ಈ ಕೋಲ್ಕತ್ತಾ ಪ್ರಕರಣದ್ದು ಏನು ನಾಟ್ ಗಿಲ್ಟಿ ಅನ್ನೋ ಪ್ರಕರಣದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬೈ ಬಾಯ್.